Cerilen. ನಲಿಕಲಿ ಪರಿಸರ ಅಧ್ಯಯನ 1ನೇ ತರಗತಿ ವಿಷಯ ಆಹಾರ. ನಮಸ್ತೆ ಮಕ್ಕಳೇ, ಚೆರಿಲನ್ ಕ್ಲಾಸಿಗೆ ಸ್ವಾಗತ. ಮಕ್ಕಳೇ, ನೀವು ಇವತ್ತು ಬೆಳಗ್ಗೆ ಏನನ್ನು ತಿಂದಿದ್ದೀರಾ? ಹೌದು, ನಾವು ಸಾಮಾನ್ಯವಾಗಿ ಬೆಳಗ್ಗೆ ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ, ರಾಗಿ ಮುದ್ದೆ ಮುಂತಾದವುಗಳನ್ನು ತಿನ್ನುತ್ತೇವೆ. ಇವುಗಳನ್ನು ನಾವು ಆಹಾರವೆನ್ನುತ್ತೇವೆ. ನಾವೀಗ ಈ ತಿಂಡಿಗಳನ್ನು ಯಾವುದನ್ನು ಬಳಸಿ ತಯಾರಿಸುತ್ತೇವೆ ಎಂದು ನೋಡೋಣ. ನಾವು ಅಕ್ಕಿಯನ್ನು ಬಳಸಿ ದೋಸೆ, ಇಡ್ಲಿ, ಕಡುಬನ್ನು, ಗೋಧಿಯನ್ನು ಬಳಸಿ ಚಪಾತಿಯನ್ನು, ರಾಗಿಯಿಂದ ಮುದ್ದೆಯನ್ನು, ಜೋಳದಿಂದ ರೊಟ್ಟಿಯನ್ನು ತಯಾರಿಸುತ್ತೇವೆ. ನಾವೀಗ ಇನ್ನಿತರ ಆಹಾರ ಪದಾರ್ಥಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಣ್ಣು ಹಂಪಲುಗಳು, ಸೊಪ್ಪು ತರಕಾರಿಗಳು, ಧಾನ್ಯಗಳು, ಹಾಲು, ಮೊಟ್ಟೆ, ಮೀನು ಮತ್ತು ಮಾಂಸ. ಆಹಾರವು ನಮ್ಮ ಹಸಿವನ್ನು ನೀಗಿಸುವುದರೊಂದಿಗೆ ದೇಹದ ಬೆಳವಣಿಗೆಗೆ ಬೇಕಾದ ಪೌಷ್ಟಿಕಾಂಶಗಳನ್ನು ನೀಡಿ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ನಾವು ಸರಿಯಾಗಿ ಆಹಾರವನ್ನು ಸೇವಿಸದಿದ್ದರೆ ನಮ್ಮ ದೇಹವು ದುರ್ಬಲವಾಗಿ ಅನಾರೋಗ್ಯಕ್ಕೆ ಒಳಪಡುತ್ತೇವೆ. ಈಗ ನಿಮಗೊಂದು ಚಟುವಟಿಕೆ. ನಿಮಗೆ ತಿಳಿದಿರುವ ಆಹಾರ ವಸ್ತುಗಳ ಪಟ್ಟಿ ಮಾಡಿ. ನಾವೆಲ್ಲರೂ ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಹಣ್ಣು ಹಂಪಲುಗಳನ್ನು, ಸೊಪ್ಪು ತರಕಾರಿಗಳನ್ನು, ಧಾನ್ಯಗಳನ್ನು, ಹಾಲು, ಮೊಟ್ಟೆ, ಮೀನು ಹಾಗೂ ಮಾಂಸಗಳನ್ನು ಉಪಯೋಗಿಸಿ ಆರೋಗ್ಯದಿಂದ ಇರೋಣ. ಧನ್ಯವಾದಗಳು. Cerilen.